ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ. ಇವತ್ತು ಬೆಳಿಗ್ಗೆ ತುಂಬ ಜೋರು ಜಡಿ ಮಳೆ. ನಿನ್ನೆ ಮೊನ್ನೆಯಿಂದ ಮಳೆ ಸ್ಟಾರ್ಟ್ ಆಗಿದೆ. ಅಡಿಕೆ ಮರಕ್ಕೆ ಮದ್ದು ಬಿಡಲಿಕ್ಕಿತ್ತು, ಅದು ಕೂಡ ಈ ಮಳೆ ಬಿಡ್ತಾ ಇಲ್ಲ. ಹಾಗೆ ಈ ಮಳೆಗೆ ಖಾರವಾದ ಚಟ್ನಿ ಹಾಗೆ ಗಂಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೆಂಡದಡ್ಡಿಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಹಾಗೆ ಪುನರ್ಪುಳಿ ಮರದ್ದು ಎಲೆಯ ಚಿಗುರು ಏನಿದೆ ಅದರದ್ದು ಚಟ್ನಿ ಮಾಡ್ತಾ ಇದ್ದೇನೆ. ಮೊನ್ನೆ ನಾನು ಮಳೆ ಜೋರು ಬಂದರೆ ನದಿಯನ್ನು ಇನ್ನೊಮ್ಮೆ ತೋರಿಸ್ತೇನೆ ಅಂತ ಹೇಳ್ತಿದ್ದೆ. ಹಾಗೆ ನಿನ್ನೆ ಮೊನ್ನೆ ಬಂದ ಮಳೆಗೆ ಇಷ್ಟು ನೀರು ನಮ್ಮ ನದಿಯಲ್ಲಿ ಬಂದಿದೆ. ಮನೆ ತನಕ ಇದರದ್ದು ಸೌಂಡ್ ಕೇಳಿಸುತ್ತೆ. ಮಣ್ಣು ಮಿಶ್ರಿತ ನೀರು ಮಳೆಗೆ ಹೀಗೆ ಹರಿದೋಗುತ್ತೆ. ಇನ್ನೂ ಹೆಚ್ಚಿಗೆ ನೀರು ಬರುತ್ತೆ. ಇದು ನಮ್ಮ ಮನೆಯದ್ದು ನೈಟಿಗೋ ನನ್ನ ಜೊತೆ ಬಂದಿದೆ. ಹಾಗೆ ಇದು ಚೇರಂಟೆ ನೋಡಿ, ಕೊಟಾರ್ಲಿ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ. ಇದು ಎಲ್ಲಿ ನೋಡಿದರೂ ತೋಟದಲ್ಲಿರುತ್ತೆ ಮಳೆಗಾಲದಲ್ಲಿ. ಈಗ ನನಗೆ ನನ್ನ ಅಮ್ಮ ಪುನರ್ಪುಳಿ ಎಲೆದ್ದು ಚಿಗುರಿದ್ದು ಚಟ್ನಿ ಹೇಗೆ ಮಾಡೋದಂತ ಹೇಳಿಕೊಟ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 4 ಬ್ಯಾಡಗಿ ಮೆಣಸನ್ನು ಎಣ್ಣೆ ಹಾಕದೆ ಹಾಗೆಯೇ ಹುರಿದುಕೊಂಡಿದ್ದೇವೆ. ಹಾಗೆ 1 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆ 1 ಈರುಳ್ಳಿ. ಹಾಗೆ ಈ ಎಲೆದ್ದು ಚಿಗುರು ಏನಿದೆ, ಈ ಚಿಗುರನ್ನು ನಾವು ತೊಳೆದು ಚೆನ್ನಾಗಿ ಬಾಡಿಸಬೇಕು. ಮೊದಲಿಗೆ ಇಲ್ಲಿ ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇವೆ. ಈ ನೀರು ಕುದಿ ಬಂದಿದೆ. ಈ ಸ್ಟೀಮರನ್ನು ಇದರ ಮೇಲೆ ಇಟ್ಟು ಅದರ ಮೇಲೆ ತೊಳೆದ ಈ ಚಿಗುರುಗಳನ್ನು ಇಟ್ಟು, ಎಲೆ ಚಿಗುರನ್ನು ಇಟ್ಟು ಈ ರೀತಿ ಮುಚ್ಚಳ ಮುಚ್ಚಬೇಕು. 2 ನಿಮಿಷದಲ್ಲಿ ಈ ರೀತಿ ಇದು ಬೇಯುತ್ತೆ. ಬೆಂದ ನಂತರ ಇದನ್ನು ಚಟ್ನಿಗೆ ಸೇರಿಸ್ಕೊಳ್ಬೇಕು. ಎಲ್ಲ ಯಾವುದೆಲ್ಲ ಸಾಮಗ್ರಿ ಹೇಳಿದ್ದೇವಲ್ಲ ಅಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹಾಗೆ ನೀರು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಅಂದರೆ ಕೆಲವರಿಗೆ ಗಟ್ಟಿ ಚಟ್ನಿ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ತೆಳು ಚಟ್ನಿ ಇಷ್ಟ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಇದನ್ನು ಇವಾಗ ನೋಡಿ ಗ್ರೈಂಡ್ ಮಾಡಿ ಚಟ್ನಿ ರೆಡಿಯಾಗಿದೆ. ಸ್ಪೈಸಿ ಚಟ್ನಿ. ಇದು ಗಂಜಿ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗೆಂಡದಡ್ಡೆ ಮಾಡಲಿಕ್ಕೆ ಇವಾಗ 1 ಕಪ್ನಷ್ಟು 1 ಪಾವ್ನಷ್ಟು ಕುಚಲಕ್ಕಿ ಅಥವಾ ರೇಷನ್ ಇದ್ದು ಊಟ ಮಾಡುವ ವೈಟ್ ರೈಸ್ ಇರುತ್ತಲ್ಲ, ವೈಟ್ ಬಾಯ್ಲ್ಡ್ ರೈಸ್, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಕಪ್ನಷ್ಟು ಇಡ್ಲಿ ರೈಸ್, ಅರೆಬೆಳ್ತಿಗೆ ಅಕ್ಕಿ, ಇಷ್ಟನ್ನು 5 ಗಂಟೆ ನೆನೆಸಿ ಅದನ್ನು ಈ ರೀತಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಹಾಗೆ 1 ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು. ಒಂದು ವೇಳೆ ತೆಂಗಿನಕಾಯಿ ಸಣ್ಣದಾದರೆ 1 ಅಥವಾ ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 150 ಗ್ರಾಮ್ ಬೆಲ್ಲ. ಮತ್ತು ಸಿಹಿ ಹೆಚ್ಚಿಗೆ ಬೇಕಿದ್ದರೆ ಹೆಚ್ಚಿಗೆ ಬೆಲ್ಲ ಸೇರಿಸ್ಕೊಳ್ಬೋದು. ಬೆಲ್ಲ ಸೇರಿಸುವಾಗ ನೀರು ಹೆಚ್ಚಿಗೆ ಆಗುತ್ತೆ. ಹಾಗೆ ತೆಂಗಿನ ತುರಿಯನ್ನು ಹಾಕುವಾಗಲೂ ಅದರಿಂದ ತೆಂಗಿನ ಹಾಲು ಬಿಟ್ಟು ಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಕನ್ಸಿಸ್ಟೆನ್ಸಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಂಡು ಇದರಲ್ಲಿ 1 ಈರುಳ್ಳಿಯನ್ನು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೇವೆ. ಈರುಳ್ಳಿಯನ್ನು ಸ್ವಲ್ಪ ತಳಭಾಗದಲ್ಲಿ ಹರಡಿಕೊಂಡು ಅದರ ಮೇಲೆ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ತುಂಬ ತೆಳುವೂ ಆಗಬಾರ್ದು, ದಪ್ಪನೂ ಇರಬಾರ್ದು. ಇದನ್ನು ಚೆನ್ನಾಗಿ ಈ ರೀತಿ ಕುಕ್ಕರಿಗೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀವು ಮಾಡ್ತೀರಾದರೆ ಅದರಲ್ಲಿ ಹಾಕ್ಕೊಂಡು ಅದರ ಮೇಲೆ ನಾವು ಸಪ್ರೇಟ್ ತೆಗೆದಿಟ್ಟಂತಹ ಈರುಳ್ಳಿ, ಫ್ರೈ ಮಾಡಿದ ಈರುಳ್ಳಿಯನ್ನು ಅದರ ಮೇಲೆ ಹರಡ್ತಾ ಇದ್ದೇನೆ. ಹಾಗೆ ಇದನ್ನು ಇವಾಗ ಮುಚ್ಚಳವನ್ನು ಉಲ್ಟಾ ಮುಚ್ಚಿದ್ದೇವೆ. ಕುಕ್ಕರಿದ್ದು ಲಿಡ್ ಹಾಕಲಿಲ್ಲ, ಯಾಕಂದರೆ ಇದರ ಮೇಲೆ ಕೆಂಡ ಇಡಲಿಕ್ಕಿದೆ. ಈ ರೀತಿ ಕೆಂಡವನ್ನು ನಾವು ಇದರ ಮೇಲೆ ಹಾಕ್ಕೊಳ್ಬೇಕು. ಅಮ್ಮ ಕೆಂಡ ರೆಡಿ ಮಾಡಿಟ್ಟಿದ್ರು, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದಾರೆ.
ಮತ್ತು ಕಡಿಮೆ ಉರಿಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಉರಿ ಅದು ಕಡಿಮೆ ಉರಿಯಲ್ಲಿ ಇಡಲಿಕ್ಕೆ ನಿಮಗೆ ಸುಲಭ ಗ್ಯಾಸಲ್ಲಿ ಮಾಡೋದಕ್ಕಿಂತ. ಈ ರೀತಿ ಮೇಲೆ ಕೆಂಡ, ಕೆಳಗೆಯಿಂದ ಸೌದೆ ಒಲೆ, ಕೆಂಡ ಇರುತ್ತೆ. ಅದಕ್ಕೆ ಇದನ್ನು ಗೆಂಡದಡ್ಡೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಕೆಂಡವನ್ನು ಬಳಸಿಕೊಂಡು ಮಾಡುವಂತಹ ಟ್ರೆಡಿಷ್ನಲ್ ರೈಸ್ ಕೇಕ್. ಇದನ್ನು 45 ನಿಮಿಷ ತನಕ ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ರಾತ್ರಿ ಮಾಡಿದ್ವಿ, ಇದು ಬೆಳಗಿನ ತಿಂಡಿಗೆ ಗೆಂಡದಡ್ಡೆ ರೆಡಿಯಾಗಿದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸಖತ್ತಾಗಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಕೆಲವರಿಗೆ ತೆಂಗಿನಕಾಯಿ ಏನಿದೆ ಅದನ್ನು ತುರಿದು ಹಾಕೋದಕ್ಕಿಂತ ತುಂಡು ಮಾಡಿ ಹಾಕೋದು ಇಷ್ಟ ಆಗುತ್ತೆ. ಅಂಥವರು ಹಿಟ್ಟನ್ನು ಕಡೆಯುವಾಗ ಹಾಕಲಿಕ್ಕೆ ಬೇಡ ಅಂತೇಳಿ ಆದರೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟು ತಯಾರಿಸ್ಬೋದು. ಕಡೆಯುವಾಗ ಹಾಕದೆ ಹಿಟ್ಟಿಗೆ ಖಾಲಿ ಅಕ್ಕಿ ಕಡೆದು ನಂತರ ತೆಂಗಿನ ತುರಿಯನ್ನು ಕೂಡ ಮಿಕ್ಸ್ ಮಾಡ್ಬೋದು. ಅಮ್ಮ ಸೂಪರ್ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾ ರುಚಿಕರವಾಗಿತ್ತು. ಇನ್ನಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋಸ್ ಲೈಕ್ ಆದರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.